ಶಾಲೆ ಹೋಗಲಿತ್ತು ಅಂತಂದ್ರೆ ವಿಜಯಪುರದ ಅಲಿಯಾಬಾದ್ನಲ್ಲಿ ಮಕ್ಕಳು ಮಳೆಗಾಲ ಸಂದರ್ಭದಲ್ಲಿ ಪರದಾಟವನ್ನ ಪಡ್ತಾ ಇದ್ದಾರೆ. ಸತತವಾಗಿ ಮಳೆ ಸುರಿದ್ರಂತೂ ಮಕ್ಕಳ ಪರಿಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ಹಳ್ಳ ಉಕ್ಕಿ ಹರಿಯುತ್ತೆ. ಭಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಬೇರೆ ಆಯ್ಕೆಗಳಿಲ್ಲ, ಅಂದ್ರೆ ಆಪ್ಷನ್ ಇಲ್ಲ. ಹಳ್ಳ ದಾಟಿ ಶಾಲೆಗೆ ಹೋಗಬೇಕು. ವಿಜಯಪುರದ ಅಲಿಯಾಬಾದ್ನಲ್ಲಿ ಮಕ್ಕಳು ಪರದಾಟವನ್ನ ಪಡ್ತಾ ಇದ್ದಾರೆ. ಪೋಷಕರು ಹಗ್ಗ ಹಿಡಿದ್ರೆ ಭಯದಲ್ಲೇ ಹಳ್ಳ ದಾಟಬೇಕು ಮಕ್ಕಳು. ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡಿ ಅಂತ ಹೇಳಿ ಪೋಷಕರು ಹಲವಾರು ವರ್ಷಗಳಿಂದ ಬೇಡಿಕೆಗಳನ್ನ ಇಡ್ತಾ ಬರ್ತಾ ಇದ್ದಾರೆ. ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ಅವರಿಗೆ ಜನ, ಅದರಲ್ಲೂ ಪೋಷಕರು ಮನವಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅವ್ರದ್ದು ರೆಡಿಮೇಡ್ ಆನ್ಸರ್ ಯಾವಾಗ್ಲೂ ಇರುತ್ತಲ್ಲ ರಾಜಕಾರಣಿಗಳದು. ಯಾರಾದ್ರೂ ಮನವಿ ಕೊಟ್ಟಾಗ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿ, ಅದರಂತೆ ಸೇತುವೆ ಮಾಡ್ತೀವಿ ಅಂತ ಹೇಳಿ ಶಾಸಕರು ಹೇಳಿ ಹೋಗಿದ್ದಾರೆ. ಅದಾದ್ಮೇಲೆ ಈ ಕಡೆ ತಿರುಗಿನೂ ನೋಡಿಲ್ಲ, ತಲೆನೂ ಹಾಕಿಲ್ಲ. ಈ ಹಿಂದೆ ದೇವಾನಂದ್ ಚೌಹಾಣ್ ನಾಗಠಾಣ ಶಾಸಕರಾಗಿದ್ದ ಸಂದರ್ಭದಲ್ಲಿ ಸೇತುವೆ ನಿರ್ಮಾಣಕ್ಕೆ ಪೂಜೆ ಎಲ್ಲ ಮಾಡಿದ್ರು. ಆದಷ್ಟು ಬೇಗನೆ ಸೇತುವೆ ನಿರ್ಮಿಸ್ಕೊಡಿ ಅಂತ ಹೇಳಿ ಮಕ್ಕಳು ಪೋಷಕರು ಮನವಿ ಮಾಡ್ಕೊಂಡಿದ್ದಾರೆ. ಆ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಹೇಳಿ. ಜೋರ್ ಮಳೆ ಬಂದಾಗ ಹಳ್ಳ ತುಂಬುತ್ತೆ. ಅಲ್ಲಿ ಪೋಷಕರು ಕೆಲಸ ಕಾರ್ಯ ಬಿಟ್ಟು ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಅಂತಂದ್ರೆ ನೋಡಿ ಈ ತರ ಹಳ್ಳದ ಉದ್ದಕ್ಕೂ ಹಗ್ಗ ಹಿಡ್ಕೊಂಡು ನಿಂತ್ಕೋಬೇಕು. ಒಂಥರ ಜೀವ ಭಯದಲ್ಲೇ ಮಕ್ಕಳು ಹಳ್ಳ ಹಿಡ್ಕೊಂಡು ದಾಟ್ಬೇಕು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಂಪರ್ಕ ಸಾಧಿಸ್ಬೇಕು ಅಂತಂದ್ರೆ ನೋಡಿ ಆ ಬೈಕ್ ನಲ್ಲಿ ಹಳ್ಳ ದಾಟಿ ಹೋಗುವಂತ ಸಾಹಸ. ಅಕಸ್ಮಾತ್ ನೀರಿನ ಫೋರ್ಸ್ ಜಾಸ್ತಿ ಇದ್ದಾಗ